ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಬಗ್ಗೆ ಅರ್ಥೈಸ್ಕೊಳ್ಳೋಣ. ತಮಗೆಲ್ಲ ನೆನಪಿದ್ರೆ 4 ದಿನಗಳ ಹಿಂದೆ ಭಾರತ ಸರ್ಕಾರ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಹೊರಹಾಕಿದೆ. ಈ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು, ಹಾಗೂ ಇದನ್ನು ಯಾವ ಒಂದು ಸಂಸ್ಥೆ ಭಾರತದಲ್ಲಿ ಕೈಗೊಳ್ಳುತ್ತದೆ ಆ ಸರ್ವೆಯನ್ನು, ಆ್ಯಂಡ್ ಈ ರೀತಿಯ ಒಂದು ಸರ್ವೆ ಭಾರತದಲ್ಲಿ ಕೈಗೊಳ್ಳುವ ಮೂಲ ಉದ್ದೇಶ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ನಾವು ಚರ್ಚೆ ಮಾಡಲಿದ್ದೇವೆ. ಮೊದಲನೇ ಹಂತದಲ್ಲಿ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅಥವಾ ಭಾಗ 5 ಏನು ಹೊರಹಾಕಲಾಗಿದೆಯೋ ಇದು 1992 ಮತ್ತು 93ರಲ್ಲಿ ಶುರು ಮಾಡಿದಂತಹ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 5ನೇ ಭಾಗವಾಗಿರುತ್ತದೆ. ಅಂದರೆ 1992-93ರಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ಭಾಗ 1 ಹೊರಹಾಕಲಾಗಿತ್ತು. ತದನಂತರ 1998 ಮತ್ತು 99ರಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಭಾಗ 2 ಹೊರಹಾಕಲಾಗಿತ್ತು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 2005 ಮತ್ತು 6 ಹಾಗೂ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 2014 ಮತ್ತು 15 ಹಾಗೂ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಈಗ ಏನು ಹೊರಹಾಕಲಾಗಿದೆಯೋ ಅದು 2019 ಮತ್ತು 20ಕ್ಕೆ ಹೊರಬಂದಿರುವಂಥದ್ದು. ಈ ಒಂದು 5ನೇ ಹಂತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ಹೊರತರಲಾಗಿರುವಂತಹ ನಿಟ್ಟಿನಲ್ಲಿ ಏನೆಲ್ಲ ವಿಷಯಗಳ ಮೇಲೆ ಈ ಒಂದು ಸರ್ವೆ ಮಾತಾಡುತ್ತದೆ ಅನ್ನುವಂಥದ್ದನ್ನು ಸಹ ನೋಡೋಣ. ಮೊದಲನೇ ಹಂತದಲ್ಲಿ ಏನೆಲ್ಲ ವಿಷಯಗಳ ಮೇಲೆ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾತಾಡುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಶುರು ಮಾಡೋದಕ್ಕಿಂತ ಮುನ್ನ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಡೀ ದೇಶದಲ್ಲಿ ಕೈಗೊಳ್ಳುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಸರ್ವೆ ಇದಾಗಿರುತ್ತದೆ. ಈ ಒಂದು ಸರ್ವೆಯಿಂದಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಫರ್ಟಿಲಿಟಿ ಅಂತಂದರೆ ಫಲವತ್ತತೆ, ಹೆಣ್ಣು ಮಕ್ಕಳ ಗರ್ಭಧಾರಣೆಗೆ ಸಂಬಂಧಿಸಿದಂತಹ ಒಂದು ವಿಷಯದ ಚರ್ಚೆಯನ್ನು ಮಾಡೋದಲ್ಲದೆ ಅಥವಾ ಸರ್ವೆಯನ್ನು ಮಾಡೋದಲ್ಲದೆ, ಮಕ್ಕಳು ಅಂದರೆ ಇನ್ಫಾಂಟ್ ಮತ್ತು ಚೈಲ್ಡ್ ಮಾರ್ಟಾಲಿಟಿ ಎಷ್ಟರ ಮಟ್ಟಿಗೆ ಇದೆ, ದೇಶದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ಸಂಬಂಧಿಸಿದಂತೆ ಏನೆಲ್ಲ ಜಾಗೃತಿಗಳನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಗಳನ್ನು ಕೈಗೊಂಡಿದೆ, ಅವುಗಳಲ್ಲಿ ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಕಂಡುಕೊಂಡಿದೆ ಭಾರತ ಸರ್ಕಾರ ಅನ್ನುವಂಥದ್ದು, ಹಾಗೂ ತಾಯಿ ಜನನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ತಾಯಿಯ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆಯೂ ಇದರಲ್ಲಿ ಮಾಹಿತಿಗಳನ್ನು ಕೈಗೊಳ್ಳಲಾಗುತ್ತದೆ ಅಥವಾ ಕಲೆಕ್ಟ್ ಮಾಡಲಾಗುತ್ತದೆ. ಇದಲ್ಲದೆ ಮಕ್ಕಳಲ್ಲಿ ನ್ಯೂಟ್ರಿಷನ್ ಮತ್ತು ಅನೇಮಿಗೆ ಸಂಬಂಧಿಸಿದಂತೆ ಏನು ದೊಡ್ಡ ಮಟ್ಟದಲ್ಲಿ ನಾವು ಸಮಸ್ಯೆಯನ್ನು ಕಾಣ್ತೀವೋ ಅವುಗಳಿಗೆ ಸಂಬಂಧಿಸಿದಂತಹ ಮಾಹಿತಿ, ಹಾಗೂ ದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ರಿಸೋರ್ಸಸ್ಗಳನ್ನು ಕೊಡಲಾಗಿದೆ, ಅದಲ್ಲದೆ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವ್ಯವಸ್ಥೆಯನ್ನು ಭಾರತ ಸರ್ಕಾರ ಮಾಡುವಲ್ಲಿ ಸಫಲವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಸರ್ವೆಯಲ್ಲಿ ಮಾಹಿತಿಯನ್ನು ಪರಿಗಣನೆಗೆ ತಗೊಳ್ಳಲಾಗುತ್ತದೆ. ಈ ಒಂದು ಸರ್ವೆಯ 2 ಮೂಲ ಉದ್ದೇಶಗಳಿದ್ದಾವೆ. ಆ 2 ಮೂಲ ಉದ್ದೇಶಗಳು ಅಥವಾ ಈ ರೀತಿಯ ಮಾಹಿತಿ ಕಲೆಕ್ಟ್ ಮಾಡುವಂಥದ್ದು ಅಥವಾ ಸಂಗ್ರಹಣೆ ಮಾಡುವಂಥದ್ದು ಏನು ಉದ್ದೇಶವಾಗಿರ್ತದೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೆಯ ಮೂಲ ಉದ್ದೇಶ ಈ ರೀತಿಯ ಒಂದು ಮಾಹಿತಿಗೆ ಹೆಲ್ತ್ ಅಥವಾ ಆರೋಗ್ಯ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಏನು ಈ ಸರ್ವೆಯಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಯಾವುದೇ ಮುಂದೆ ಮಾಡುವಂತಹ ಕಾಯ್ದೆ ಕಾನೂನುಗಳು ಅಥವಾ ಪ್ರೋಗ್ರಾಮ್ಸ್ಗಳು ತರುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸರ್ವೆ ಕೊಡುಗೆಯಾಗುತ್ತದೆ. ಯಾಕಂದರೆ ದೇಶದಲ್ಲಿ ಆಗುವಂತಹ ಅಥವಾ ಆಗ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಡೇಟಾ ಯಾವುದೇ ಒಂದು ಕಾನೂನು ಅಥವಾ ಕಾಯ್ದೆ ಅಥವಾ ಪ್ರೋಗ್ರಾಮನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಬಹಳ ಅತ್ಯಮೂಲ್ಯವಾದಂತಹ ಇನ್ಪುಟ್ ಆಗಿರ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಟ್ಕೋಬೇಕು. ಮೊದಲನೇ ಹಂತದಲ್ಲಿ ಈ ಒಂದು ಸರ್ವೆ ಕೊಡುವಂತಹ ಮಾಹಿತಿ ಏನಾಗಿರುತ್ತಲ್ಲ, ಅದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕೈಗೊಳ್ಳುವ ಯಾವುದೇ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಮಟ್ಟದಲ್ಲಿ ಇನ್ಪುಟ್ ಆಗಿರ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. 2ನೇ ಹಂತದಲ್ಲಿ ದೇಶದಲ್ಲಿ ಆರೋಗ್ಯ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದಂತಹ ಏನೆಲ್ಲ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನುವಂತಹದ್ದಕ್ಕೂ ಸಹ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು.
ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ಏನೆಲ್ಲ ಪ್ಯಾರಾಮೀಟರ್ಸ್ಗಳ ಮೇಲೆ ಅಥವಾ ಯಾವೆಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ ಅನ್ನುವಂಥದ್ದು ತಿಳ್ಕೊಂಡ್ವಿ. ಮತ್ತು ಸಂಗ್ರಹಣೆ ಮಾಡ್ತಾ ಇರುವಂತಹ ಮಾಹಿತಿಯ ಮೂಲ ಉದ್ದೇಶ ಏನು ಅನ್ನುವಂಥದ್ದು ಸಹ 2 ಮೂಲ ಉದ್ದೇಶಗಳ ಹೆಡ್ಡಿಂಗ್ಸ್ನಲ್ಲಿ ನಾವು ಓದಿದ್ವಿ. ಹಾಗಾದರೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಯಾರು ಕೈಗೊಳ್ತಾರೆ ಅನ್ನುವಂಥದ್ದು ಮಾಹಿತಿ ಅಥವಾ ಪ್ರಶ್ನೆಯನ್ನು ನೋಡಿದಾಗ, ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂತಹ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ IIPS, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್, ಇದು ಮುಂಬೈಯಲ್ಲಿ ಇರುವಂಥದ್ದು. ಈ ಒಂದು ಸಂಸ್ಥೆ ನೋಡಲ್ ಏಜೆನ್ಸಿಯಾಗಿ ರೆಕಗ್ನೈಸ್ ಮಾಡಲಾಗಿದೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಡೆಯಿಂದ. ಇದರ ಜೊತೆಯಲ್ಲಿ ಅಥವಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ನ ಜೊತೆಯಲ್ಲಿ ಫೀಲ್ಡ್ ಆರ್ಗನೈಸೇಷನ್ಸು ಸಹ ರಚನೆ ಮಾಡಿರ್ತವೆ. ಈ ಫೀಲ್ಡ್ ಆರ್ಗನೈಸೇಷನ್ಸ್ಗಳು ಈ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ತನ್ನ ಕೊಡುಗೆಯನ್ನು ಕೊಡುತ್ತದೆ. ಇದಲ್ಲದೆ ತಾಂತ್ರಿಕ ಸಹಾಯವನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಗೆ ICF ಅನ್ನುವಂತಹ ಸಂಸ್ಥೆ USA ಅಲ್ಲಿ ಇರುವಂಥದ್ದು, ಹಾಗೂ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್, ಇದಲ್ಲದೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಹಾಗೂ ಬಿಲ್ ಆ್ಯಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನು ಸಹ ಈ ಒಂದು ಸರ್ವೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಾಂತ್ರಿಕ ಸಹಾಯವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಒಟ್ಟಾರೆ ಮೊದಲನೇ ಹಂತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂದರೆ ಏನು, ಹಾಗೂ ಏನೆಲ್ಲ ವಿಷಯಗಳಿಗೆ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಮೂಲ ಉದ್ದೇಶವೇನು, ಹಾಗೂ ಇದು ಯಾವ ರೀತಿಯಲ್ಲಿ ಕಾರ್ಯವನ್ನು ಕೈಗೊಳ್ಳುತ್ತದೆ ಅನ್ನುವಂಥದ್ದನ್ನು ಇಲ್ಲಿಯವರೆಗೆ ಅರ್ಥೈಸ್ಕೊಂಡ್ವಿ. ಮುಂದಿನ ಹಂತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಭಾಗ 5 2019-20 ಏನು ಈಗ ಬಿಡುಗಡೆ ಮಾಡಲಾಗಿದೆಯೋ ಇದರಲ್ಲಿ ಕಂಡಂತಹ ಮುಖ್ಯವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಹಂತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಭಾಗ 5 ಏನಿತ್ತಲ್ಲ, ಇದು ಒಟ್ಟಾರೆ 29 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದಕ್ಕೆ ವಿಷಯವನ್ನು ಅಥವಾ ಅದರಲ್ಲಿ ಕಂಡಂತಹ ವಿಷಯಗಳನ್ನು ಈ ಒಂದು ಸರ್ವೆಯಲ್ಲಿ ಹೊರತರಲಾಗಿರುವಂಥದ್ದು. ಪ್ರತಿ ಸರಿ ಅಂದರೆ ಹಿಂದಿನ 4 ಸರ್ವೆಗಳು 1992-93ರಲ್ಲಿ ಏನು ಶುರುವಾದಂತಹ ಸರ್ವೆ ಇತ್ತು, 2014-15ರಲ್ಲಿ ನಡೆದಂತಹ ಕೊನೆಯ ಸರ್ವೆ ಏನು 4ನೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇತ್ತು, ಅವುಗಳಿಗೆ ವಿಭಿನ್ನವಾಗಿ ಹೇಗೆ 2019-20 ಸರ್ವೆ ಇದೆ ಅಂತ ಅಂದಾಗ, ಮೊದಲನೇ ಹಂತದಲ್ಲಿ ಹಿಂದೆ ಯಾವಾಗಲೂ ಸರ್ವೆ ನಡೆಸ್ತಾ ಇರಬೇಕಾದ್ರೆ ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೊಡಲಾಗ್ತಿತ್ತು. ಆದರೆ ಈ ಸರ್ವೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡಿಸ್ಟ್ರಿಕ್ಟ್, ಜಿಲ್ಲೆಗಳಿಗೂ ಸಹ ಆಧಾರಿತ ಮಾಹಿತಿಯನ್ನು ಈ ಒಂದು ಸರ್ವೆಯಲ್ಲೇ ಕೊಡಲಾಗಿದೆ. ಈ ಒಂದು ಸರ್ವೆಯ ಇನ್ನೊಂದು ಮೂಲ ಉದ್ದೇಶ ಅಥವಾ ಎಷ್ಟರ ಮಟ್ಟಿಗೆ ಭಾರತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು 30 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದಾವಲ್ಲ, ಇವುಗಳನ್ನು ಭಾರತ 2030ರಷ್ಟೊತ್ತಿಗೆ ಸಾಧಿಸಲಿದೆ ಅನ್ನುವಂತಹ ಮಾಹಿತಿ ಅಥವಾ ಏನು ಪಣವನ್ನು ತೊಟ್ಟಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ಭಾರತ ಎಷ್ಟರ ಮಟ್ಟಿಗೆ ಮುಂದೆ ಸಾಗಿದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿಸಿದಂತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಇನ್ಪುಟ್ ಅಥವಾ ಮಾರ್ಕರ್ ಆಗಿರುತ್ತದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಹಳೆಯ ಸರ್ವೆಗಳಿಗೆ ಕಂಪೇರ್ ಮಾಡಿದರೆ ಈ ಸರ್ವೆಯಲ್ಲಿ ಒಂದಿಷ್ಟು ಹೊಸ ವಿಷಯಗಳಿಗೂ ಸಹ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗಿದೆ. ಮೊದಲನೇ ಹಂತದಲ್ಲಿ ಪ್ರೀ ಸ್ಕೂಲ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರುವಂಥದ್ದು, ಹಾಗೂ ಅಂಗವಿಕಲತೆಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಇದೇ ಮೊದಲನೇ ಬಾರಿಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ಕಲೆಕ್ಟ್ ಮಾಡಿರುವಂಥದ್ದು ಅಥವಾ ಸಂಗ್ರಹಣೆ ಮಾಡಿರುವಂಥದ್ದು, ಹಾಗೂ ಟಾಯ್ಲೆಟ್ ಫೆಸಿಲಿಟಿ ಎಷ್ಟು ಮನೆಗಳಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಇಲ್ಲಿ ಪರಿಗಣನೆಗೆ ತಗೊಳ್ಳಲಾಗಿದೆ. ಇದಲ್ಲದೆ ಡೆತ್ ರಿಜಿಸ್ಟ್ರೇಷನ್, ಸಾವು ಆದಂತಹ ಸಂದರ್ಭದಲ್ಲಿ ಎಷ್ಟು ಸಾವುಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಸಹ ಇಲ್ಲಿ ಸಂಗ್ರಹಣೆ ಮಾಡಿರುವಂಥದ್ದು, ಮೆನ್ಸ್ಟ್ರುಯೇಷನ್ ಸಮಯದಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಾರೆ ಅನ್ನುವಂಥದ್ದು ಸಹ ಇಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರುವಂಥದ್ದು, ಹಾಗೂ ಅಬಾರ್ಷನ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ಮೆಥಡನ್ನು ಉಪಯೋಗಿಸಲಾಗುತ್ತಿದೆ ಹಾಗೂ ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಸಹ ಇದೇ ಮೊದಲನೇ ಬಾರಿಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಇದಲ್ಲದೆ 2019-20 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಮೊದಲನೇ ಬಾರಿಗೆ ಹೆಣ್ಣು ಮಕ್ಕಳಿಗೆ ಇಂಟರ್ನೆಟ್ನ ಅವಕಾಶ ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ಎಷ್ಟು ಅವರಿಗೆ ಆಕ್ಸೆಸಬಿಲಿಟಿ ಇದೆ ಅಥವಾ ಅವರಿಗೆ ಎಷ್ಟು ಇಂಟರ್ನೆಟ್ ಬಳಸುವಂತಹ ತಂತ್ರಜ್ಞಾನದ
ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ಸರ್ವೆಯಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿರುವಂಥದ್ದು. ಎವ್ರಿ ಕಾಯಿನ್ ಹ್ಯಾಸ್ 2 ಫೇಸಸ್ ಅಂದ ಹಾಗೆ ಅಂದರೆ ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರ್ತವೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸರ್ವೆಯೂ ಸಹ ಒಂದು ಕಡೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದೆ, ಎಲ್ಲಿ ಭಾರತ ಒಂದಿಷ್ಟು ವಿಷಯಗಳಲ್ಲಿ ಉತ್ತಮವಾದಂತಹ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಇನ್ನೊಂದು ಕಡೆ ನೋಡಿದಾಗ ಭಾರತದ ಒಂದಿಷ್ಟು ಕ್ಷೇತ್ರಗಳಲ್ಲಿ ಎಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ, ದೇಶ ಇನ್ನೂ ಉನ್ನತವಾಗಿ ಆ ಒಂದು ಕ್ಷೇತ್ರಗಳಲ್ಲಿ ತನ್ನ ಒಂದು ಬೆಳವಣಿಗೆಯನ್ನು ತೋರಿಸಬಹುದಿತ್ತು, ಅಲ್ಲಿ ನಾವು ಹಿಂದೆ ಉಳ್ಕೊಂಡಿರುವಂಥದ್ದನ್ನು ಸಹ ಈ ಒಂದು ಸರ್ವೆ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಎಲ್ಲಿ ಭಾರತ ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಒಂದು ಕಾನ್ಸೆಪ್ಟು ಚೈಲ್ಡ್ ವೇಸ್ಟಿಂಗ್ ಬಗ್ಗೆ ಮಾತಾಡೋಣ. ಅಥವಾ ಚೈಲ್ಡ್ ವೇಸ್ಟಿಂಗ್ ಅಂದರೆ ಏನು ಅನ್ನುವಂಥದ್ದು ಮೊದಲನೇದಾಗಿ ತಾವು ತಿಳ್ಕೋಬೇಕು. ಚೈಲ್ಡ್ ವೇಸ್ಟಿಂಗ್ ಅಂತಂದರೆ ಮಗು ಇರುವಂತಹ ಹೈಟಿಗೆ, ಅದು ಹೈಟ್ ಎಷ್ಟಿದೆ ಅಲ್ಲ ಅದಕ್ಕೆ ಅನುಗುಣವಾಗಿ ಇರಬೇಕಾದಂತಹ ತೂಕ ಇಲ್ಲದೆ ಇರುವಂಥದ್ದು. ಒಂದು ಮಗು ಸಪೋಸ್ 1 ವರ್ಷದ ಮಗು ಇದೆ, ಆ 1 ವರ್ಷದ ಮಗು ಸುಮಾರು 10 kg ಇರಬೇಕು ಅನ್ನುವಂಥದ್ದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಸೈಂಟಿಫಿಕ್ ಅಂತ ಅನ್ಕೋಬೇಡಿ. 10 kg ಇರಬೇಕು ಒಂದು ಹೆಲ್ದಿ ಮಗು ಅಥವಾ ಆರೋಗ್ಯಕರವಾಗಿರುವಂತಹ ಮಗು 10 kg ಇರಬೇಕು ಅಂತಂದರೆ 1 ವರ್ಷದ ಮಗುಗೆ 10 kg ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಅದನ್ನು ಚೈಲ್ಡ್ ವೇಸ್ಟಿಂಗ್ ಅಂತ ಕರಿತೀವಿ. ಈ ಚೈಲ್ಡ್ ವೇಸ್ಟಿಂಗಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಪುರಾತನ ಕಾಲದಿಂದಲೂ ನಾವು ಕಾಣ್ತಾನೆ ಇದ್ವಿ. ಭಾರತ ಸ್ವತಂತ್ರವನ್ನು ಪಡೆದಂತಹ ಸಂದರ್ಭದಲ್ಲಿ ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತಹದ್ದು ಸಹ ನಮಗೆ ಗೊತ್ತು. ಆ ಒಂದು ಸಮಯದಿಂದಲೂ ಮಕ್ಕಳಲ್ಲಿ ಹೈಟಿಗೆ ಅನುಗುಣವಾಗಿ ಅವರು ಇರುವಂತಹ ಎತ್ತರಕ್ಕೆ ಅನುಗುಣವಾಗಿ ತೂಕ ಏನು ಇರಬೇಕಲ್ಲ ಅದು ಇಲ್ಲದೆ ಇರುವಂಥದ್ದು ಸಮಸ್ಯೆ ನಾವು ಎದುರಿಸ್ಕೊಂತಾನೆ ಬಂದೀವಿ. ಈ ಸಮಸ್ಯೆ ಇವತ್ತಿಗೂ ಹೆಚ್ಚಾಗ್ತಾ ಇರುವಂಥದ್ದು ಬಹಳ ದುರ್ದಾಯಕ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಪ್ರಪಂಚದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ಹೊರತರಲಾಗುತ್ತದೆ. ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಯಾವ ಯಾವ ರಾಷ್ಟ್ರಗಳು ತನ್ನ ದೇಶದಲ್ಲಿ ಇರುವಂತಹ ನಾಗರಿಕರಲ್ಲಿ ಎಷ್ಟು ಜನ ಉಪವಾಸ ಮಲಗ್ತಾ ಇದ್ದಾರೆ ಅಥವಾ ಉಪವಾಸ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಶೇಖರಣೆ ಮಾಡಿ ರ್ಯಾಂಕಿಂಗನ್ನು ಕೊಡಲಾಗುತ್ತದೆ. ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ 107 ರಾಷ್ಟ್ರಗಳ ಪೈಕಿ 94ನೇ ಸ್ಥಾನವನ್ನು ಪಡೆದಿರುವಂಥದ್ದು ಇನ್ನೊಂದು ಬಹಳ ದುರ್ದಾಯಕವಾದಂತಹ ವಿಷಯ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಅಂದರೆ ಭಾರತದಲ್ಲಿ ಇವತ್ತಿಗೂ ಆಹಾರ ಸರಿಯಾಗಿ ಸಿಗದೆ ಮಕ್ಕಳು ತೂಕವನ್ನು ತನ್ನ ಹೈಟಿಗೆ ಅಥವಾ ಎತ್ತರ ಇರುವಂತಹ ಅನುಗುಣವಾಗಿ ಬೆಳೆಸ್ಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಭಾರತ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ವಿಫಲವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಎರಡನೇ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟು ಚೈಲ್ಡ್ ಸ್ಟಂಟಿಂಗ್ ಅಂತ ಹೇಳಿ. ಚೈಲ್ಡ್ ಸ್ಟಂಟಿಂಗ್ ಮತ್ತು ವೇಸ್ಟಿಂಗಿಗೂ ಒಂದಿಷ್ಟು ಹತ್ತಿರದ ಸಂಬಂಧವಿದೆ. ಚೈಲ್ಡ್ ಸ್ಟಂಟಿಂಗ್ ಅಂತಂದರೆ ಮಗು ತನ್ನ ಏಜಿಗೆ ಅನುಗುಣವಾಗಿ ಅಥವಾ ತನ್ನ ವಯಸ್ಸಿಗೆ ಅನುಗುಣವಾಗಿ ಹೈಟನ್ನು ಪಡ್ಕೊಳ್ಳದೆ ಇರುವಂಥದ್ದು. ಸೊ ತಾವು ನೋಡಿರ್ತೀರ, ಒಂದಿಷ್ಟು ಮಕ್ಕಳು ಕುಳ್ಳಕ್ಕಿರ್ತಾರೆ ಅಥವಾ ತನ್ನ ವಯಸ್ಸಿಗೆ ಎಷ್ಟು ಎತ್ತರ ಬೆಳಿಬೇಕಿತ್ತೋ ಆ ಎತ್ತರ ಬೆಳೆದೇ ಇರುವಂತಹ ಸಮಸ್ಯೆಯನ್ನು ನಾವು ಚೈಲ್ಡ್ ಸ್ಟಂಟಿಂಗ್ ಅಂತ ಕರಿತೀವಿ. ಚೈಲ್ಡ್ ವೇಸ್ಟಿಂಗ್ ಅಂತಂದರೆ ಹೈಟಿಗೆ ಅನುಗುಣವಾಗಿ ತೂಕ ಇಲ್ಲದೆ ಇರುವಂಥದ್ದು. ಚೈಲ್ಡ್ ಸ್ಟಂಟಿಂಗ್ ಅಂತಂದರೆ ಕಡಿಮೆ ಹೈಟ್ ಅಂದರೆ ವಯಸ್ಸಿಗೆ ಅನುಗುಣವಾಗಿ ಕಡಿಮೆ ಹೈಟ್ ಇರುವಂಥದ್ದು. ಸೊ ಚೈಲ್ಡ್ ಸ್ಟಂಟಿಂಗ್ನ ಸಮಸ್ಯೆಯು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಭಾರತದಲ್ಲಿ ಕಾಣ್ತಾ ಇರುವಂಥದ್ದು. ಪ್ರಪಂಚದಲ್ಲಿ ನಾವು ಮುಖ್ಯವಾಗಿ ನೋಡಿದಾಗ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಮತ್ತು ಬೆಳೀತಾ ಇರುವಂತಹ ಆರ್ಥಿಕ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಚೈಲ್ಡ್ ಸ್ಟಂಟಿಂಗ್ನ ಸಮಸ್ಯೆ ನಾವು ಅಷ್ಟರ ಮಟ್ಟಿಗೆ ಕಾಣಲ್ಲ. ಬಟ್ ಭಾರತದಲ್ಲಿ ನಾವು ಇದನ್ನು ರಿವರ್ಸ್ ಆಗ್ತಾ ಇರೋದು ಕಾಣ್ತೀವಿ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವೂ ಆಗಿದೆ. ಇದಲ್ಲದೆ ಭಾರತದ ಆರ್ಥಿಕ ವ್ಯವಸ್ಥೆಯು ಉತ್ತಮವಾದಂತಹ ಗುಣಮಟ್ಟದಲ್ಲಿ ಬೆಳೀತಾ ಇರುವಂಥದ್ದು. ಇವೆರಡೂ ಇದ್ದಂತಹ ಸಂದರ್ಭದಲ್ಲಿ ನಾವು ಚೈಲ್ಡ್ ಸ್ಟಂಟಿಂಗ್ ಅನ್ನುವಂತಹ ಸಮಸ್ಯೆ ಭಾರತದಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಪ್ರಪಂಚದಲ್ಲಿ ಇರುವಂತಹ ಬೇರೆ ರಾಷ್ಟ್ರಗಳಿಗೆ ಅನುಗುಣವಾಗಿ ಅಥವಾ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ರಿವರ್ಸ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಭಾರತದಲ್ಲಿ ತೆಲಂಗಾಣ, ಗುಜರಾತ್, ಕೇರಳ, ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಚೈಲ್ಡ್ ಸ್ಟಂಟಿಂಗ್ನ ಸಮಸ್ಯೆ ಹೆಚ್ಚಾಗ್ತಾ ಇರುವಂತಹ ವಿಷಯವನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಹೊರಹಾಕಿರೋದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಹಾಗೂ ಮೂರನೇ ಒಂದು ದುರ್ದಾಯಕ ವಿಷಯ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಹೇಳ್ತಾ ಇರುವಂಥದ್ದು ಅಂಡರ್ ವೇಟ್, ಅಂದರೆ ಮಕ್ಕಳು ಬಹಳ ತೂಕವನ್ನು ಕಳ್ಕೊಳ್ಳುವಂಥದ್ದು. ಸೊ ಗುಜರಾತ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ತೆಲಂಗಾಣ, ಅಸ್ಸಾಂ ಮತ್ತು ಕೇರಳ ಭಾಗಗಳಲ್ಲಿ ಅಂಡರ್ ವೇಟಿಗೆ ಸಂಬಂಧಿಸಿದಂತೆ ಮಕ್ಕಳಲ್ಲಿ ಬಹುದೊಡ್ಡ ಮಟ್ಟದ ಸಮಸ್ಯೆಯನ್ನು ನಾವು ಕಾಣ್ತಾ ಇರುವಂಥದ್ದು.
ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ನೋಡಿದಾಗ ಮಕ್ಕಳಲ್ಲಿ ಇರುವಂತಹ ಸಮಸ್ಯೆಗೆ ಅನುಗುಣವಾಗಿ ಭಾರತ ಕೈಗೊಂಡಿರುವಂತಹ ಕ್ರಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಫಲತೆಯನ್ನು ಅಥವಾ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಈ ಒಂದು ಮಾಹಿತಿ ನಮಗೆ ತಿಳಿಸ್ಕೊಡ್ತದೆ. ಚೈಲ್ಡ್ ಸ್ಟಂಟಿಂಗ್, ಚೈಲ್ಡ್ ವೇಸ್ಟಿಂಗ್ ಅಥವಾ ಅಂಡರ್ ವೇಟಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಹೊರಕಾಣ್ತಾ ಇದ್ದಾವೆ. ಇವತ್ತು ದೇಶದಲ್ಲಿ ಮಕ್ಕಳಿಗೆ ಬಹಳಷ್ಟು ಕಾರ್ಯಕ್ರಮಗಳು ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ನಾವು ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ಯಾಕಂದರೆ ಮಕ್ಕಳು ಮುಂದಿನ ದೇಶದ ಪ್ರಜೆಗಳು ಆಗುವಂಥವ್ರು ಆ್ಯಂಡ್ ಅವರ ಆರೋಗ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತದ ಅಥವಾ ಯಾವುದೇ ರಾಷ್ಟ್ರದ ಬೆಳವಣಿಗೆಗೆ ಅತ್ಯಮೂಲ್ಯವಾಗಿರ್ತದೆ. ಸೊ ಆ ಮಕ್ಕಳನ್ನು ಕಾಪಾಡುವಂಥದ್ದು ರಾಷ್ಟ್ರದ ಒಂದು ಆಸ್ತಿಯಾಗಿ ಪರಿಗಣನೆಗೆ ತಗೊಂಡು ಅದರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ಅಥವಾ ನಾಣ್ಯದ ಇನ್ನೊಂದು ಕಡೆ ನೋಡಿದಾಗ ಒಂದಿಷ್ಟು ಒಳ್ಳೆಯ ವಿಷಯಗಳು ಸಹ ಅಥವಾ ಕ್ಷೇತ್ರಗಳಲ್ಲಿ ಭಾರತ ಉತ್ತಮವಾದಂತಹ ಪ್ರದರ್ಶನ ಅಥವಾ ಮಾಡಿದಂತಹ ಪ್ರಯತ್ನಗಳು ಸಫಲವಾಗಿರುವಂಥದ್ದನ್ನು ಸಹ ನಾವು ನೋಡ್ತಾ ಇರುವಂಥದ್ದು. ಮೊದಲನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ಯಾರಾಮೀಟರ್ ಇಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ. ಏನಿದು ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದರೆ ದೇಶದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಆವರೇಜ್ ಮಕ್ಕಳು ಎಷ್ಟಾಗ್ತಾ ಇದ್ದಾರೆ ಅನ್ನುವಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್ ತೋರಿಸ್ಕೊಡ್ತದೆ. ಇವತ್ತು ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ ಎಷ್ಟು ಆವರೇಜ್ ಮಕ್ಕಳು ಆಗ್ತಾ ಇದ್ದಾರೆ ಅನ್ನುವಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್ ತೋರಿಸುತ್ತೆ. ಪ್ರಪಂಚದಲ್ಲಿ ಈ ಟೋಟಲ್ ಫರ್ಟಿಲಿಟಿ ರೇಟ್ 2.1ಕ್ಕೆ ಬರಬೇಕು. ಅಂದರೆ ಪ್ರತಿಯೊಂದು ಹೆಣ್ಣು ಮಗು ಆವರೇಜ್ 2.1 ಮಕ್ಕಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮವಾದಂಥದ್ದು. ಆವಾಗ ನಾವು ರೀಪ್ಲೇಸ್ಮೆಂಟ್ ರೇಟಿಗೆ ಅನುಗುಣವಾಗಿ ಬೆಳೀತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಎಷ್ಟು ಜನ ಹುಟ್ಟುತ್ತಾ ಇದ್ದಾರೆ ಅಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನುವಂತಹ ವಿಷಯವನ್ನು ಇಲ್ಲಿ ತೋರಿಸ್ಕೊಡುತ್ತದೆ. ನಮಗೆಲ್ಲ ಅಥವಾ ಐತಿಹಾಸಿಕವಾಗಿ ತಾವು ಓದಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ಸಂಬಂಧಿಸಿದಂತೆ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಎದುರಿಸ್ತಾ ಇದ್ವಿ. ಯಾಕಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ರಿಸೋರ್ಸಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಪಾತ್ರವನ್ನು ವಹಿಸ್ತವೆ. ಆ ರಾಷ್ಟ್ರದ ಬೆಳವಣಿಗೆ ಆಗಿರಬಹುದು ಅಥವಾ ಆ ರಾಷ್ಟ್ರದಲ್ಲಿ ಇರುವಂತಹ ಶಾಂತಿ ಆಗಿರಬಹುದು. ಸಮಸ್ಯೆ ಜನಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಹರಿಸಲು ಕಾರಣವಾಗಿದೆ. ಈ ಜನಸಂಖ್ಯೆಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ನಡೆಸಿದೆ. ಕಾಂಟ್ರಸೆಪ್ಟಿವ್ ಬಳಕೆ ಆಗಿರಬಹುದು, ಫ್ಯಾಮಿಲಿ ಪ್ಲಾನಿಂಗಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಜನರಿಗೆ ತಿಳಿಸ್ಕೊಡುವಂಥದ್ದಾಗಿರಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಟೋಟಲ್ ಫರ್ಟಿಲಿಟಿ ರೇಟನ್ನು 2.1ಕ್ಕೆ ತರುವಂತಹ ಪ್ರಯತ್ನಗಳಲ್ಲಿ ಭಾರತ ಸಫಲತೆಯನ್ನು ಕಂಡಿದೆ ಅನ್ನುವಂಥದ್ದು. ಸೊ ಭಾರತ ಈಗ 2.1 ಟೋಟಲ್ ಫರ್ಟಿಲಿಟಿ ರೇಟನ್ನು ಒಟ್ಟು 22 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ 19 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ ನಾವು ಸಾಧಿಸಲು ಸಾಧ್ಯವಾಗಿದ್ದೀವಿ ಅನ್ನುವಂಥದ್ದು. ಆದರೆ ಮಣಿಪುರ್, ಮೇಘಾಲಯ ಮತ್ತು ಬಿಹಾರನ್ನು ಬಿಟ್ಟು, ಮಣಿಪುರಲ್ಲಿ ಇವತ್ತಿಗೂ ಟೋಟಲ್ ಫರ್ಟಿಲಿಟಿ ರೇಟ್ 2.2 ಇದೆ. ಹಾಗೂ ಮೇಘಾಲಯದಲ್ಲಿ ಇವತ್ತಿಗೂ ಟೋಟಲ್ ಫರ್ಟಿಲಿಟಿ ರೇಟ್ 2.9 ಇರುವಂಥದ್ದು. ಹಾಗೂ ಬಿಹಾರದಲ್ಲಿ ಇವತ್ತಿಗೂ ಟೋಟಲ್ ಫರ್ಟಿಲಿಟಿ ರೇಟ್ 3.0 ಇರುವಂಥದ್ದು. ಟೋಟಲ್ ಫರ್ಟಿಲಿಟಿ ರೇಟ್ ಕಾನ್ಸೆಪ್ಟ್ನನ್ನು ನೆನಪಿಟ್ಕೊಳ್ಳಿ. ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಪರ್ ವುಮನ್, ಪ್ರತಿಯೊಂದು ಹೆಣ್ಣು ಮಗಳಿಗೆ ಅಥವಾ ಹೆಣ್ಣು ಮಗುವಿಗೆ ಅಥವಾ ತಾಯಿಗೆ ಆವರೇಜ್ ನಂಬರ್ ಆಫ್ ಮಕ್ಕಳು ಎಷ್ಟಿದ್ದಾರೆ ಅನ್ನುವಂಥದ್ದು ಟೋಟಲ್ ಫರ್ಟಿಲಿಟಿ ರೇಟ್ ತೋರಿಸ್ಕೊಡ್ತದೆ. ಇದು 2.1 ಆ ದೇಶದ ಆವರೇಜ್ ಇದ್ದಂತಹ ಸಂದರ್ಭದಲ್ಲಿ ಆ ದೇಶ ರಿಪ್ಲೇಸ್ಮೆಂಟ್ ರೇಟಿಗೆ ಹತ್ತಿರವಾಗಿದೆ ಅಥವಾ ರಿಪ್ಲೇಸ್ಮೆಂಟ್ ರೇಟನ್ನು ಸಾಧಿಸಿದೆ ಅನ್ನುವಂಥದ್ದನ್ನು ಹೇಳಲಾಗುತ್ತದೆ. ಮುಂದಿನ ಇನ್ನೊಂದು ಪ್ಯಾರಾಮೀಟರ್ ಎಲ್ಲಿ ಭಾರತ ಉತ್ತಮವಾದಂತಹ ಪ್ರದರ್ಶನವನ್ನು ಅಥವಾ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದೆ ಅಂತಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ. ಇನ್ಸ್ಟಿಟ್ಯೂಷನಲ್ ಡೆಲಿವರಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ಕಂಡಿದ್ವಿ. ಉದಾಹರಣೆಗೆ ಹಳ್ಳಿ ಕಡೆಗೆ ಹೋದಾಗ ಬಹಳಷ್ಟು ಸರಿ ಮಕ್ಕಳು ಮನೆಯಲ್ಲೇ ಹುಟ್ಟುತ್ತಾ ಇದ್ರು. ಮಕ್ಕಳು ಮನೆಯಲ್ಲೇ ಹುಟ್ಟಿದಂತಹ ಸಂದರ್ಭದಲ್ಲಿ ರಕ್ತ ಏನು ಹೊರ ಹೋಗ್ತಾ ಇತ್ತು ಅಥವಾ ಬ್ಲೀಡಿಂಗ್ ಆಗುವಂಥದ್ದನ್ನು ತಡೆ ಹಿಡಿಯದೆ ಅಥವಾ ಸರಿಯಾದ ರೀತಿಯಲ್ಲಿ ಪ್ರೆಗ್ನೆನ್ಸಿಯನ್ನು ಅಥವಾ ಲೇಬರ್ ಅನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಸರಿ ತಾಯಿಯ ಜೀವಕ್ಕೆ ಹಾನಿಯಾಗುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತಾ ಇದ್ವಿ. ಸೊ ಇನ್ಸ್ಟಿಟ್ಯೂಷನಲ್ ಡೆಲಿವರಿ, ಹಾಸ್ಪಿಟಲಲ್ಲಿ ಮಕ್ಕಳು ಹುಟ್ಟುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲೂ ಸಹ ಬಹಳಷ್ಟು ಪ್ರಯತ್ನಗಳನ್ನು ಕೈಗೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ಇನ್ಸ್ಟಿಟ್ಯೂಷನಲ್ ಡೆಲಿವರಿಯಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಭಾರತ ಉತ್ತಮವಾಗಿ ಬೆಳವಣಿಗೆಯನ್ನು ಕಂಡಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸುಮಾರು 14 ರಾಜ್ಯ ಮತ್ತು ಯೂನಿಯನ್ ಟೆರಿಟರೀಸ್ಗಳಲ್ಲಿ 90% ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಕಾಣ್ತಾ ಇರುವಂಥದ್ದು 22 ರಾಷ್ಟ್ರಗಳ ಪೈಕಿ. ಇದಲ್ಲದೆ 19 ರಾಷ್ಟ್ರಗಳ ಪೈಕಿ 4/5 ಹೆಣ್ಣು ಮಕ್ಕಳ ಜನನ ಅಥವಾ ಹೆಣ್ಣು ಮಕ್ಕಳ ಲೇಬರ್ ಅನ್ನುವಂಥದ್ದು
ಹಾಸ್ಪಿಟಲಲ್ಲೇ ಆಗ್ತಾ ಇರುವಂಥದ್ದು ಭಾರತದಲ್ಲಿ ಮಗು ಮತ್ತು ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಮತ್ತು ನಾವು ಬೆಳವಣಿಗೆಯನ್ನು ಕಾಣ್ತಾ ಇರುವಂಥದ್ದು. ಹಾಗೂ ಮುಂದಿನ ಹಂತದಲ್ಲಿ ಭಾರತ ಇಮ್ಯುನೈಸೇಷನ್ಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಂಡಿದೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಭಾರತ ತಮಗೆಲ್ಲ ಗೊತ್ತಿದ್ರೆ ಇಂದ್ರಧನುಷ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು. ಇಂದ್ರಧನುಷ್ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಟೀಕೆಯನ್ನು ಹಾಕಿಸುವಂಥದ್ದು, ಒಂದಿಷ್ಟು ರೋಗಗಳನ್ನು ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಮಕ್ಕಳಲ್ಲಿ ಹೆಚ್ಚಿಸುವಂತಹ ನಿಟ್ಟಿನ ಪ್ರಯತ್ನವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳ್ತಾ ಇರೋ ಹಾಗೆ 12ರಿಂದ 23 ತಿಂಗಳಿನ ಮಕ್ಕಳಲ್ಲಿ ಹೆಚ್ಚಿನ ಮಟ್ಟದ ಇಮ್ಯುನೈಸೇಷನ್ ಕಾರ್ಯಕ್ರಮವನ್ನು ಕೈಗೊಂಡಿರುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ನಾವು ಕಂಡಿರುವಂಥದ್ದು. ಇವತ್ತು 3/4 ಡಿಸ್ಟಿಕ್ಗಳಲ್ಲಿ ನಾವು ಇಮ್ಯುನೈಸೇಷನ್ ಆಗಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅಂದರೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ಭಾರತದಲ್ಲಿ ಇಮ್ಯುನೈಸೇಷನ್ಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಭಾರತದಲ್ಲಿ ನಾವು ಕಂಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮತ್ತು ಮುಂದಿನ ಹಂತದಲ್ಲಿ ಕಾಂಟ್ರಾಸೆಪ್ಟಿವ್ಸ್. ಭಾರತದಲ್ಲಿ ಕಾಂಟ್ರಾಸೆಪ್ಟಿವ್ಸಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮತ್ತು ಸಾಮಾಜಿಕವಾದಂತಹ ಒಂದಿಷ್ಟು ಅಳಕು ಜಾಸ್ತಿ ಇತ್ತು. ಕಾಂಟ್ರಾಸೆಪ್ಟಿವ್ಸ್ ಅಂದ ಕೂಡಲೇ ಜನ ಅದೇನೋ ಒಂದು ಇದ್ರ ಥರ ಆಡ್ತಾ ಇದ್ರು. ಆದರೆ ಭಾರತ ಮಾಡಿದಂತಹ ಪ್ರಯತ್ನ ಮತ್ತು ಜನರಿಗೆ ಅದರ ಒಂದು ಮಹತ್ವವನ್ನು ತಿಳಿಸ್ಕೊಡುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಪ್ರೋಗ್ರಾಮ್ಸ್ಗಳಿಂದಾಗಿ ಇವತ್ತು ದೇಶದಲ್ಲಿ ಕಾಂಟ್ರಾಸೆಪ್ಟಿವ್ಸ್ನ ಬಳಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು. ಹಿಮಾಚಲ್ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚು ಈ ಒಂದು ಕಾಂಟ್ರಾಸೆಪ್ಟಿವ್ಸ್ನ ಬೆಳವಣಿಗೆ ಕಾಣ್ತಾ ಇರುವಂಥದ್ದು 74%. ಹಾಗೂ ಅತ್ಯಾಧುನಿಕ ಕಾಂಟ್ರಾಸೆಪ್ಟಿವ್ಸ್ಗಳ ಬಳಕೆಯೂ ಸಹ ಭಾರತದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಸಹ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಕೊನೆಯ ಮತ್ತು ಅಂತಿಮವಾದಂತಹ ವಿಷಯ ಇವತ್ತಿನ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಇಂಟರ್ನೆಟ್ ಬಳಕೆಯ ಬಗ್ಗೆ. ಇಂಟರ್ನೆಟ್ ಅನ್ನುವಂಥದ್ದು ಇವತ್ತು ಎಲ್ಲರ ಜೀವನದಲ್ಲೂ ಒಂದು ಅವಿಭಾಜ್ಯ ಅಂಗವಾಗಿದೆ. ನಾವು ಅರ್ಬನ್ ಕ್ಷೇತ್ರದಲ್ಲಿ ಅಥವಾ ಓದುವ ವಿದ್ಯಾರ್ಥಿಗಳಿಗೆ ಇವತ್ತು ಫೋನ್ ಮತ್ತು ಇಂಟರ್ನೆಟ್ ಅನ್ನುವಂಥದ್ದು ಒಂದು ರೀತಿಯ ಜೀವನದ ಭಾಗವಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಇಂಟರ್ನೆಟ್ ಬಳಕೆಯ ಅವಕಾಶಗಳು ಮಾಡಿಕೊಡುವಂತಹದ್ರಲ್ಲಿ ಭಾರತ ಸರ್ಕಾರ ಸಫಲವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲೂ ಸಹ ಚರ್ಚೆ ಮಾಡಲಾಗಿದೆ ಹಾಗೂ ಸರ್ವೆಯೂ ಮಾಡಲಾಗಿದೆ. ಆ ಒಂದು ವಿಷಯಕ್ಕೆ ನಾವು ಒಂದು ಟೇಬಲನ್ನು ಹಾಕಿದಾಗ ಒಟ್ಟು ಇವತ್ತು ದೇಶದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವಿನ ಇಂಟರ್ನೆಟ್ ಬಳಕೆಗೆ ಸಂಬಂಧಿಸಿದಂತೆ ಪರ್ಸೆಂಟೇಜ್ ನೋಡಿದಾಗ 62% ಗಂಡು ಮಕ್ಕಳು ಇಂಟರ್ನೆಟನ್ನು ಬಳಕೆ ಮಾಡ್ತಿದ್ದಾರೆ. ಬರೀ 42% ಹೆಣ್ಣು ಮಕ್ಕಳಿಗೆ ಇಂಟರ್ನೆಟ್ ಬಳಕೆ ಮಾಡಿರುವಂಥದ್ದು ಅವ್ರ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ಸಾರಿ ಅನ್ನುವಂಥದ್ದು. ಇದಲ್ಲದೆ ಗ್ರಾಮೀಣ ಮತ್ತು ಸಿಟಿ ಕ್ಷೇತ್ರದಲ್ಲಿ ಅಥವಾ ಅರ್ಬನ್ ಕ್ಷೇತ್ರದಲ್ಲಿ ನೋಡಿದಾಗ ಅರ್ಬನ್ ಕ್ಷೇತ್ರದಲ್ಲಿ 74% ಗಂಡು ಮಕ್ಕಳು ಇಂಟರ್ನೆಟ್ ಬಳಕೆ ಮಾಡಿರುವಂಥದ್ದು ಹಾಗೂ ಬರೀ 56% ಹೆಣ್ಣುಮಕ್ಕಳು ಇಂಟರ್ನೆಟ್ಟನ್ನು ಅರ್ಬನ್ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಗ್ರಾಮೀಣ ಕ್ಷೇತ್ರದಲ್ಲಿ ನೋಡಿದಾಗ 56% ಗಂಡು ಮಕ್ಕಳು ಹಾಗೂ ಬರೀ 34% ಹೆಣ್ಣು ಮಕ್ಕಳು ಇಂಟರ್ನೆಟ್ಟನ್ನು ಅವರ ಜೀವನದಲ್ಲಿ ಒಂದು ಸಾರಿ ಬಳಕೆ ಮಾಡಿರುವಂತಹ ಮಾಹಿತಿಯನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಕೈಗೊಂಡಿರುವಂಥದ್ದು. ಈ ಟೇಬಲನ್ನು ನೋಡಿದಾಗ ನಾವು 2 ವಿಷಯಗಳನ್ನು ಇಲ್ಲಿ ತಿಳ್ಕೊಬಹುದು. ಮೊದಲನೇ ಹಂತದಲ್ಲಿ ಗ್ರಾಮೀಣ ಮತ್ತು ಅರ್ಬನ್ ಕ್ಷೇತ್ರಗಳ ನಡುವೆ ಇಂಟರ್ನೆಟ್ನ ಬಳಕೆ ಹೆಣ್ಣು ಮಕ್ಕಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇರುವಂಥದ್ದು ಮೊದಲನೇದು. ಹಾಗೂ ಎರಡನೇ ಹಂತದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ಅಂತರ ಇವತ್ತಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಇಂಟರ್ನೆಟ್ ಬಳಕೆಗೆ ಸಂಬಂಧಿಸಿದಂತೆ ಇದೆ ಅನ್ನುವಂಥದ್ದು ಈ ಟೇಬಲಿಂದ ನಾವು ಅನಾಲಿಸಿಸ್ ಅಥವಾ ಕನ್ಕ್ಲೂಷನನ್ನು ತೆಗೆಯಬಹುದು. ಇವು ಇವತ್ತು ಮುಖ್ಯವಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ಒಳ್ಳೆಯದು ಭಾರತ ಯಾವೆಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿದೆ ಹಾಗೂ ಯಾವೆಲ್ಲ ಕ್ಷೇತ್ರಗಳಲ್ಲಿ ಇವತ್ತಿಗೂ ಹಿಂದೆ ಉಳ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಭಾರತ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡುವ ಅವಕಾಶ ಹಾಗೂ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹೀಗೆ ಇನ್ನು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ತಾವು ನೋಟ್ಸಲ್ಲಿ ಬರ್ಕೊಂಡ್ರೂ ತಪ್ಪಿಲ್ಲ. ಒಂದು ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿ. ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಅಂದರೆ ಏನು? ಯಾವ ಮಗು ಹುಟ್ಟಿದ 28 ದಿನಗಳಲ್ಲಿ ಸಾವನ್ನಪ್ಪುತ್ತದೆಯೋ ಅವರನ್ನು ನಿಯೋನಾಟಲ್ ಮಾರ್ಟಾಲಿಟಿ ಅಂತ ಹೇಳಲಾಗುತ್ತದೆ. ಸೊ ದೇಶದಲ್ಲಿ ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಅಂತಂದರೆ ಪ್ರತಿ 1000 ಜನಿಸಿದಂತಹ ಮಕ್ಕಳಲ್ಲಿ 28 ದಿನಗಳ ಒಳಗೆ ಎಷ್ಟು ಜನ ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇರುವಂಥದ್ದು ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಅಂತ ಕರೆಯಲಾಗುತ್ತದೆ. ಅಂದರೆ ಪ್ರತಿ 1000 ಜನಿಸಿದ ಮಕ್ಕಳಲ್ಲಿ
ಎಷ್ಟು ಜನ 28 ದಿನಗಳ ಒಳಗೆ ಸಾವನ್ನಪ್ತಾರೋ ಅದು ಈ ಒಂದು ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ಗಳಿಗೆ ಕಾಣುವಂಥದ್ದು. ಎರಡನೇ ಹಂತದಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ಪ್ರತಿ 1000 ಜನಿಸಿದಂತಹ ಮಕ್ಕಳಲ್ಲಿ 1 ವರ್ಷದ ಒಳಗೆ ಎಷ್ಟು ಜನ ಮಕ್ಕಳು ಸಾವನ್ನಪ್ತಿದ್ದಾರೆ ಅನ್ನುವಂಥದ್ದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟನ್ನು ತೋರಿಸ್ಕೊಡ್ತದೆ. ಹಾಗೂ ಅಂಡರ್ 5 ಮಾರ್ಟಾಲಿಟಿ ರೇಟ್ ಅಂತ ಹೇಳಿ, ಅಂಡರ್ 5 ಮಾರ್ಟಾಲಿಟಿ ರೇಟ್ ಅಂದರೆ ಪ್ರತಿ 1000 ಜನಿಸಿದಂತಹ ಮಕ್ಕಳಲ್ಲಿ ಎಷ್ಟು ಜನ 5 ವರ್ಷದ ಒಳಗಡೆ ಸಾವನ್ನಪ್ತಿದ್ದಾರೆ ಅನ್ನುವಂಥದ್ದು. ಇವು 3 ಮುಖ್ಯವಾದಂತಹ ಕಾನ್ಸೆಪ್ಟ್ಸ್ಗಳು. ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ತಾವು ನೆನ್ಪಿಟ್ಕೋಬೇಕು. ಹಾಗೂ ಇನ್ನೊಂದು ತಮಗೆಲ್ಲ ಹೋಮ್ವರ್ಕ್ ಏನಪ್ಪ ಅಂತಂದರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ವೆಬ್ಸೈಟಿಗೆ ಹೋಗಿಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಈ ನಿಯೋನಾಟಲ್ ಮಾರ್ಟಾಲಿಟಿ ರೇಟ್, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಮತ್ತು ಅಂಡರ್ 5 ಮಾರ್ಟಾಲಿಟಿ ರೇಟ್ ಏನು ಇದೆ ಅನ್ನುವಂಥದ್ದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹಾಗೂ ಇನ್ನೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ತಾವೆಲ್ಲ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ತಮ್ಮ ಒಂದು ಸ್ಟಡೀಸ್ ಅಥವಾ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.